ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಇನ್ನೊಂದು ಹೊಸ ಸಂದೇಶದ ಮೂಲಕವಾಗಿ ನಿಮ್ಮನ್ನು ಸಂಧಿಸುವಂಥ ದೇವರು ಕೊಟ್ಟ ಮಹಾಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಎಲ್ಲರೂ ಸಂತೋಷವಾಗಿದ್ದೀರಾ? ಪೌಲು ಹೇಳ್ತಾರೆ, ಯಾವಾಗಲೂ ಸಂತೋಷಿಸಿರಿ, ಕರ್ತನಲ್ಲಿ ನಾವೇನು ಮಾಡಬೇಕಂತೆ? ಸಂತೋಷವಾಗಿರ್ಬೇಕು. ಹಲ್ಲೆಲೂಯಾ. ಅದೇ ನಮಗೆ ಬಲವಾಗಿದೆ ಅಂತೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತು ಕೂಡ ನಾನು ಧ್ಯಾನಕ್ಕಾಗಿ ತಗೊಂಡಿರುವ ವಾಕ್ಯ ವಿಮೋಚನಾ ಕಾಂಡ 17ನೇ ಅಧ್ಯಾಯದಲ್ಲಿ 8ರಿಂದ ನಾನು 16ವರೆಗೂ ನಾನು ಧ್ಯಾನಕ್ಕಾಗಿ ತಗೊಂಡಿದ್ದೀನಿ. ಇಲ್ಲಿ ಒಂದು ಮುಖ್ಯವಾದ ಒಂದು ಕಾರ್ಯವನ್ನು ನಾವು ನೋಡ್ತಾ ಇದ್ದೀವಿ. ಯುದ್ಧನೇ ಮಾಡಿಲ್ಲ, ಆದರೆ ಜಯನ ತಗೊಂಡ್ರು. ಇಸ್ರೇಲ್ ಜನರು ನೋಡಿ ಪ್ರಯಾಣ ಮಾಡಿ ಬರ್ತಾ ಇದ್ದಾರೆ. ಐಗುಪ್ತದಿಂದ ಹೊರಗಡೆ ಬಂದ್ಮೇಲೆ ಅವರು ಕೆಂಪು ಸಮುದ್ರ ಹತ್ರ ಬರ್ತಾರೆ. ಹಾಗೆ ಪ್ರಯಾಣ ಮಾಡ್ತಾ 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 ನೋಡ್ರಿ, ಇವರು ಒಂದು ರೆಫಿದೇಮ್ ಅಂತ ಜಾಗದಕ್ಕೆ ಬರ್ತಾರಂತೆ. ಅಲ್ಲಿ 8ನೇ ವಾಕ್ಯ ನಾನು ನಿಮಗೋಸ್ಕರ ಓದ್ತೀನಿ. ಆಗ ಅಮಲೇಕ್ಯರು ರೆಫಿದೇಮಿನಲ್ಲಿ ಇಸ್ರೇಲರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು ಮೋಶೆ ಯೆಹೋಶುವನಿಗೆ, ನೀನು ಭಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಲೇಕ್ಯರೊಡನೆ ಯುದ್ಧ ಮಾಡಬೇಕು. ನಾನು ದೇವದಂಡವನ್ನು ಕೈಯಲ್ಲಿ ಹಿಡಿಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ಉಂಟಾಗಲಿ. ಇಲ್ಲಿ ನೋಡಿ, ಮೋಸೆ ಬಂದ್ಬಿಟ್ಟು ಯೆಹೋಶುವನ ಕರೆದ್ಬಿಟ್ಟು ಹೇಳ್ತಾ ಇದ್ದಾರೆ, ಅಮಲೇಕ್ಯರು ಅವ್ರ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ. ಆದ್ರೆ ಇವ್ರು ಹೇಳ್ತಾ ಇದ್ದಾರೆ, ಮೋಸೆ ನೀನೋಗಿ ಯುದ್ಧ ಮಾಡು, ಆದ್ರೆ ನಾನು ದೇವರ ದಂಡವನ್ನ ತಗೊಂಡು ದೇವರ ಸಮ್ಮುಖದಲ್ಲಿ ಹೋಗಿ ಗುಡ್ಡದ ತುದಿಯಲ್ಲಿ ಹೋಗಿ ನಾನು ನಿಂತುಕೊಳ್ಳುವೆನೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಯೇಸುಗೆ ಈ ಸಮಯದಲ್ಲಿ ನೋಡಿ ಎಂಥ ಒಂದು ಒಳ್ಳೆ ಒಂದು ಕಾರ್ಯನ ನಾವು ನೋಡ್ತಾ ಇದ್ದೀವಿ. 10ನೇ ವಾಕ್ಯದಲ್ಲಿ ನೋಡ್ತೀವಿ, ಮೋಶೆಯ ಅಪ್ಪಣೆ ಮೇರೆಗೆ ಯೆಹೋಶುವನು ಅಮಲೇಕ್ಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆಯು ಆರೋನನು ಹೂರನು ಈ ಮೂವರು ಗುಡ್ಡದ ತುದಿಗೆ ಏರಿದರಂತೆ. ಮೋಸೆ ಹೇಳ್ದಂಗೆನೆ ಯೆಹೋಶುವ ಕೀಳ್ಪಡಿತಾ ಇದ್ರು. ಹಲ್ಲೆಲೂಯಾ. ಈ ಸಮಯದಲ್ಲಿ ಯುದ್ಧಕ್ಕೆ ಹೋಗ್ತಾರೆ ಯೆಹೋಶುವ. ಆದ್ರೆ ಮೋಶೆ, ಆರೋನು, ಹೂರು ಇವ್ರು 3 ಜನ ಏನ್ ಮಾಡ್ತಾರಂತೆ? ಗುಡ್ಡದ ತುದಿಕೆ ಮೇಲೆ ಹತ್ತುತ್ತಾರಂತೆ. ಅಲ್ಲಿ ಹೋಗಿ 11ನೇ ವಾಕ್ಯ ನಾನು ನೋಡ್ತೀನಿ. ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲರು ಬಲವಾಗುವರಂತೆ, ಇಳಿಸುವಾಗ ಅಮಲೇಕ್ಯರು ಬಲವಾಗುವರು. ಅಲ್ಲಿ ಯುದ್ಧ ನಡೀತಾ ಇದೆ. ಅಮಲೇಕ್ಯರೊಂದಿಗೆ ಯೆಹೋಶುವ ಸೈನ್ಯ ಹೋಗಿ ಯುದ್ಧ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಒಂದು ಕಾರ್ಯ ನೋಡ್ತಾ ಇದ್ದೀವಿ ನಾವು. ಮೋಶೆ ಯಾವಾಗೆಲ್ಲ ಕೈ ಎತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅಲ್ಲಿ ಇಸ್ರೇಲ್ಗೆ ಜಯ ಬರ್ತಾ ಇದೆಯಂತೆ. ಇಸ್ರೇಲರು ಬಲ ಹೊಂದುತ್ತಾ ಇದ್ದಾರೆ. ಮೋಶೆಗೆ ನೋಡ್ರಿ, ಸ್ವಲ್ಪ ಸಮಯದಲ್ಲಿ ಕೈ ನೋವಾಗ್ಬಿಟ್ಟು ಆ ಕೈನ ಕೆಳಗಡೆ ಇಳಿಸುವಾಗ ಅಲ್ಲಿ ಅಮಲೇಕ್ಯರು ಬಲ ಹೊಂದುತ್ತಾ ಇದ್ದಾರಂತೆ. ಹಲ್ಲೆಲೂಯಾ. ಈ ರೀತಿ ನಾವು ಎಲ್ಲಾದ್ರೂ ನೋಡಿದ್ದೀವ? ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡೋವಾಗ ಅವ್ರಿಗೆ ಜಯ ಬರ್ತಾ ಇದೆ. ಆದ್ರೆ ಅವಾಗೆಲ್ಲ ಮೋಸೆ ಕೈಗಳನ್ನ ಕೆಳಗಡೆ ಇಳಿಸ್ತಾ ಇದ್ದಾರೋ ಅಲ್ಲಿ ಅಮಲೇಕ್ಯರು ಬಲ ಹೊಂದುತ್ತಾ ಇದ್ದಾರಂತೆ. 12ನೇ ವಾಕ್ಯನ ಓದ್ತೀನಿ ನೋಡಿ. ಹೀಗಿರಲು ಮೋಶೆಯು ಕೈಗಳು ಭಾರವಾದದ್ರಿಂದ ಆರೋನು ಹೂರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕೂಡಿಸಿ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈ ರೀತಿಯಲ್ಲಿ ಅವನ ಕೈಗಳು ಹೊತ್ತು ಮುಣುಗುವ ತನಕ ಇಳಿಯದೇ ನಿಂತಿದ್ದವಂತೆ. ಹಲ್ಲೆಲೂಯಾ. ಮೋಸೆ ಒಬ್ರೇ ಎಲ್ಲಾನು ಮಾಡಕ್ಕಾಗೋದಿಲ್ಲ. ಇಸ್ರೇಲು ಜನ ದೊಡ್ಡ ಗುಂಪಾಗಿದ್ದಾರೆ. 6 ಲಕ್ಷ ಮತ್ತೆ ಗಂಡಸರೇ ಇದ್ದಾರಂತೆ. ಆ ಜನರನ್ನ ನಡೆಸಕ್ಕೆ ಮೋಶೆಯಿಂದ ಮಾತ್ರ ಆಗೋದಿಲ್ಲ. ಅವಾಗ ನೋಡ್ರಿ, ಇಲ್ಲಿ ಯುದ್ಧ ಮಾಡಕ್ಕೆ ಬಂದಾಗ ಆಮೇಲೆ ಅಮಲೇಕ್ಯರು ಯಾವಾಗೆಲ್ಲ ಮೋಸೆ ಕೈಗಳಲ್ಲಿ ಇಳಿಸುವಾಗ ಅಮಲೇಕ್ಯರು ಬಲ ಹೊಂದ್ತಾ ಇದ್ದಾರೆ. ಮೋಸೆ ಕೈಗಳನ್ನ ಎತ್ತುವಾಗ ಇಸ್ರೇಲರು ಬಲ ಹೊಂದುತ್ತಾ ಇದ್ದಾರೆ. ಇವಾಗ ಮೋಸೆಗೆ ಟಯರ್ಡ್ ಆಗ್ದಾಗ ಕೈಗಳನ್ನ ಕೆಳಗಡೆ ಇಳಿಸ್ಬಿಟ್ಟಿದ್ದಾರೆ. ಆವಾಗ ಆರೋನು ಅಲ್ಲಿ ಊರು ಏನ್ ಮಾಡ್ತಾರೆ ಅಂದ್ರೆ, ಆ ಕಡೆ ಒಬ್ರು ಬಲಗಡೆ ಒಬ್ರು ಎಡಗಡೆ ಒಬ್ರು ಏನ್ ಮಾಡ್ತಾರೆ? ಕಲ್ಲನ್ನ ಇಟ್ಬಿಟ್ಟು ಅವ್ರ ಕೈಗಳನ್ನ ಯಾವಾಗ್ಲೂ ಎತ್ತಿ ಹಾಗೆ ಇರುವಂಗೆ ಮಾಡ್ತಾರೆ. ಇವಾಗ ಮೋಸೆ ಕೈಗಳು ಯಾವಾಗ ಹೊತ್ತು ಮುಣುಗುವ ತನಕ ಏನಿದೆಯಂತೆ ಇಳಿಯದೆ ಹಾಗೆ ನಿಂತಿದ್ವಂತೆ. ಇದರಿಂದ ಯೆಹೋಶುವನಿಗೆ ಅಮಲೇಕ್ಯರನ್ನು ಅಲ್ಲಿ ಅವರ ಭಟರನ್ನು ಕತ್ತಿಯಿಂದ ಕೆಡವಿ ಬಿಟ್ಟನು. ಒಂದು ಕಡೆ ಸ್ಪಿರಿಚುವಲ್ ವಾರ್ ನಡೀತಾ ಇದೆ, ಒಂದು ಕಡೆ ಫಿಸಿಕಲ್ ವಾರ್ ನಡೀತಾ ಇದೆ. ಅಂದ್ರೆ ಆತ್ಮಿಕವಾದ ಒಂದು ಯುದ್ಧ ನಡೀತಾ ಇದೆ, ಮತ್ತೆ ಶಾರೀರಿಕವಾಗಿ ಒಂದು ಯುದ್ಧ ನಡೀತಾ ಇದೆ.
ಆತ್ಮಿಕವಾಗಿ ಇಲ್ಲಿ ಯುದ್ಧ ಮಾಡ್ತಾ ಇದ್ರೆ ಅವರು ಶಾರೀರಿಕವಾಗಿ ಬಲ ಹೊಂದಿ ಅಮಾಲೇಕರ ಮೇಲೆ ಅವರು ಜಯವನ್ನ ತಗೊಳ್ತಾ ಇದ್ದಾರಂತೆ. ಹಲ್ಲೆಲೂಯಾ. ನಾವು ನೋಡಿ, ನಾವು ಅನ್ಕೊಳ್ತೀವಿ ನಾವು ಕತ್ತಿಯಿಂದ, ನಾವು ಯಾವ್ದೋ ಒಂದು ಬಲ್ಲೆಯಿಂದ ಯುದ್ಧ ಮಾಡಕ್ಕೆ ಆಗತ್ತೆ ಅಂತ. ಕತ್ತಿ ಏನು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ನಮ್ಮ ಯುದ್ಧ, ದೇವ್ರು ಹೇಳ್ತಾರೆ, ನಾನೇ ನಿಮಗಾಗಿ ಯುದ್ಧ ಮಾಡ್ತೀನಿ, ಯುದ್ಧವು ಯೆಹೋವನದು ಅಂತ ದೇವ್ರು ಹೇಳ್ತಾರೆ. ಹಲ್ಲೆಲೂಯಾ. ಮೋಸೆ ಎಲ್ಲ ಕಾರ್ಯದಲ್ಲೂ ದೇವರ ಮೇಲೆ ಆಧಾರವಾಗಿದ್ರು. ಇಲ್ಲಿ ಮೋಸೆ ಯಾವಾಗೆಲ್ಲ ಕೈ ಎತ್ತಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ರೆ ಇಸ್ರೇಲರು ಬಲ ಹೊಂದುತ್ತಾನೆ ಇದ್ದಾರೆ. ಕೊನೆಯಲ್ಲಿ ಅಮಲೇಕರ ಮೇಲೆ ಯೆಹೋಶುವ ಏನ್ ಮಾಡಿದ್ರಂತೆ? ಜಯವನ್ನ ಹೊಂದ್ಕೊಂಡ್ರಂತೆ. 14ನೇ ವಾಕ್ಯನ ಓದ್ತೀನಿ ನೋಡಿ. ಆಗ ಯೆಹೋವನು ಮೋಶೆಗೆ, ಭೂಮಿಯ ಮೇಲೆ ಅಮಲೇಕ್ಯರ ಹೆಸರೇ ಇಲ್ಲದಂತೆ ಮಾಡುವೆನು, ಈ ಮಾತನ್ನು ಜ್ಞಾಪಕಾರ್ಥವಾಗಿ ಪುಸ್ತಕದಲ್ಲಿ ಬರೆ ಎಂದು ಯೆಹೋಶುವನಿಗೆ ಮಂದಟ್ಟು ಮಾಡಿಕೊಡು ಎಂದು ಹೇಳಿದರು. ಇಸ್ರೇಲ್ ಪಕ್ಕದಲ್ಲಿ ದೇವ್ರು ಯಾವಾಗ್ಲೂ ಇದ್ರಂತೆ. ಅಲ್ಲಿ ಹೇಳ್ತಾರೆ ನೋಡ್ರಿ, ಅಮಲೇಕ್ಯರನ್ನ ನಾನು ನಿಲ್ದಂಗೆ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. 15ನೇ ವಾಕ್ಯದಲ್ಲಿ ನೋಡಿದಾಗ ಮೋಶೆ ಒಂದು ಯಜ್ಞವೇದಿಯನ್ನ ಕಟ್ಟಿ ಅದಕ್ಕೆ ಯೆಹೋವ ನಿಸ್ಸಿ ಅಂತ ಹೆಸರಿಡ್ತಾರೆ. ಯೆಹೋವ ನಿಸ್ಸಿ ಅಂತ ಆ ಯಜ್ಞವೇದಿಗೆ ಅವರು ಏನಿಡ್ತಾರಂತೆ? ಹೆಸರಿಡ್ತಾರಂತೆ. ಯೆಹೋವ ನಿಸ್ಸಿ ಅಂದ್ರೆ ಜಯ ಕೊಡುವ ದೇವರು. ನಮಗೆ ಯೆಹೋವ ದೇವರು ಏನ್ ಕೊಟ್ಟಿದಾರಂತೆ? ನಮ್ಗೆ ಜಯವನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಆ ಜಾಗಕ್ಕೆ ಯೆಹೋವ ನಿಸ್ಸಿ ಅಂತ ಅದಕ್ಕೆ ಹೆಸರು ಬಂತಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನಾವು ಒಂದು ಕಾರ್ಯವನ್ನ ನಾವು ತಿಳ್ಕೊಬೇಕಾಗಿದೆ. ಯಾವುದೇ ಕಾರ್ಯಕ್ಕೆ ಹೋಗುವಾಗ ನೀವು ದೇವರ ಹತ್ರ ಹೋಗಿ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡಿ ನೋಡಿ. ಆರೋನು ಹೂರು ಹೇಗೆ ನೋಡಿ ಮೋಸಕ್ಕೆ ಹೆಂಗಾಗಿದ್ರು? ಒಂದು ಸಹಾಯಕವಾಗಿದ್ರು, ಒಂದು ಸಪೋರ್ಟ್ ಆಗಿದ್ರು. ಪಾಸ್ಟರ್ ಒಬ್ರೇ ಸೇವೆ ಮಾಡಕ್ಕಾಗೋದಿಲ್ಲ. ಪಾಸ್ಟರ್ ಜೊತೆಗೆ ಆರೋನು ಹೂರ್ ತರ ಅನೇಕರು ಎದ್ದೇಳ್ಬೇಕಾಗಿದೆ. ಕೆಲವು ಸಮಯ ಸೇವಕರು ಬಲಹೀನ ಆಗ್ಬಿಡ್ತಾರೆ, ಅವ್ರು ಟಯರ್ಡ್ ಆಗ್ಬಿಡ್ತಾರೆ, ಇನ್ನು ಕೈಗಳು ಕೂಡ ಎತ್ತಕ್ಕೆ ಆಗೋದಿಲ್ಲ. ಆ ತರ ಒಂದು ಪರಿಸ್ಥಿತಿ ಆಗ್ಬಿಡತ್ತೆ. ಆದ್ರೆ ಒಂದೊಂದು ಸಭೆಯಲ್ಲಿ ಕೂಡ ಸೇವಕರಿಗೆ ಪಕ್ಕಲ್ವಲವಾಗಿ ಆರೋನು ಊರು ತರ, ಹಲ್ಲೆಲೂಯಾ, ಆರೋನು ಊರು ತರ ಇರೋರು ಎದ್ದೇಳ್ಬೇಕಾಗಿದೆ. ಅವಾಗ ನಾವು ದೇವರ ರಾಜ್ಯನ ವಿಸ್ತರಿಸೋಕೆ ಬೇಗ ನಾವು ವಿಸ್ತರಿಸಬಹುದಾಗಿದೆ. ಈ ವಾಕ್ಯವನ್ನ ನೋಡ್ತಾ ಇರುವ, ಈ ಸಂದೇಶನ ನೋಡ್ತಾ ಇರುವ ನನ್ನ ಸಹೋದರಿಯ, ನನ್ನ ಸಹೋದರನೇ, ನಿಮ್ಮ ಸಭೆಗಳಲ್ಲಿ ನಿಮ್ಮ ಸೇವಕರಿಗೆ ನೀವು ಆರೋನಾಗಿ ಊರಾಗಿ ಅವ್ರಿಗೆ ಪಕ್ಕಬಲವಾಗಿ ಎದ್ದೇಳುವಾಗ ನಾವು ಬೇಗ ದೇವರ ರಾಜ್ಯವನ್ನ ಬೇಗ ಕಟ್ಟಬಹುದಾಗಿದೆ. ಯೆಹೋವ ನಿಸ್ಸಿ ನಮ್ಗೆ ಜಯ ಕೊಡುವ ದೇವರು. ಹಲ್ಲೆಲೂಯಾ. ನೀವು ಯಾವ್ಯಾವ ಕಾರ್ಯಕ್ಕೆ ಹೋಗ್ತಿರೋ ಯೆಹೋವ ನಿಸ್ಸಿ ಹಲ್ಲೆಲೂಯಾ ನಿಮ್ಗೆ ಜಯವನ್ನ ಕೊಡ್ತಾ ಇದ್ದಾರೆ. ಇವತ್ತು ನೀವು ಯಾವ ಕಾರ್ಯದಲ್ಲಿ ಜಯಕ್ಕಾಗಿ ನೀವು ಕಾದಿದ್ದೀರಾ? ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡಿ. ಪರಲೋಕಕ್ಕೆ ನೇರಾಗಿ ನಿಮ್ಮ ಕೈಗಳನ್ನೆತ್ತಿ, ಅಪ್ಪ, ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ಯೆಹೋವನೇ, ನಿಮ್ಮಿಂದ ನನಗೆ ಸಹಾಯ ಬರುತ್ತೆ ಅಂತೇಳಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಅಂತೇಳಿ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡಿ. ನಿಮ್ಗೆ ಜಯ ಬರ್ತಾ ಇದೆ. ದೇವರು ನಿಮ್ಗೆ ಜಯವನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಮೋಶ ಕೈಗಳನ್ನೆತ್ತಾಗ ಅಮಲೇಕ್ಯರ ಮೇಲೆ ಯೆಹೋಶುವ ಜಯವನ್ನ ತಗೊಂಡಂಗೆ ಇವತ್ತು ನೀವು ಕೈಗಳನ್ನೆತ್ತ ಪ್ರಾರ್ಥನೆ ಮಾಡಿ ಎಲ್ಲ ಕಾರ್ಯದಲ್ಲಿ ನೀವು ಜಯವನ್ನ ಹೊಂದ್ಕೊಳ್ತೀರಾ. ಈ ಸಮಯದಲ್ಲಿ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ಪರಲೋಕದ ತಂದೆ, ಅಪ್ಪ, ಈ ಸಂದೇಶವನ್ನ ನೋಡ್ತಾ ಎಷ್ಟೋ ಜನ ಕರ್ತನೆ ಅನೇಕ ಕಾರ್ಯಗಳಲ್ಲಿ ಫೇಲ್ಯೂರ್ ಆಗಿದ್ದಾರೆ ಕರ್ತನೆ. ಆದ್ರೆ ಇವತ್ತು ಅವ್ರ ಕೈಗಳನ್ನೆತ್ತಿ ಪ್ರಾರ್ಥಿಸುವಾಗ ಕರ್ತನೆ, ಅವರ ಜೀವನದಲ್ಲಿ ಅಪ್ಪ ಸ್ತೋತ್ರ, ನೀವು ಜಯ ಕೊಡ್ಬೇಕಂತ ಪ್ರಾರ್ಥಿಸ್ತಾ ಇದ್ದೀನಿ ಕರ್ತನೆ. ನೀವು ಜಯ ಕೊಡ್ತಾ ಇದ್ದೀರಪ್ಪ, ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಕರ್ತನೆ. ನೀವು ಕರೆದಾತನು ನಂಬಿಗಸ್ತನು ಕರ್ತನೆ. ಅವರ ದುಃಖ, ವೇದನೆ, ಕಷ್ಟ, ಕಣ್ಣೀರು ಅಪ್ಪ ಅನೇಕರು ಹೌದು ಕರ್ತನೆ ಕೋರ್ಟ್ ಕೇಸ್ಗಳಿಂದ ಪಾಪ ತಂದೆ ಈ ಸಮಯದಲ್ಲಿ ಬಾಧಿಸಲ್ಪಟ್ಟಿದ್ದಾರಪ್ಪ. ಅವ್ರಿಗೆಲ್ಲ ಆ ಕೋರ್ಟ್ ಕೇಸ್ಗಳಲ್ಲಿ ನೀವು ಜಯ ಕೊಡ್ಬೇಕಂತ ಪ್ರಾರ್ಥಿಸ್ತಾ ಇದ್ದೀನಪ್ಪ. ಪ್ರತಿಯೊಬ್ಬನ ನೀವು ಆಶೀರ್ವದಿಸಪ್ಪ, ಬಲಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನು ಕೊಂಡಾಡು, ಕರ್ತನು ಮಾಡಿದ ಉಪಕಾರದಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆ ಸಹವಾಸ ನಿಮ್ಮೊಂದಿಗೆ ಇರಲಿ. ಗಾಡ್ ಬ್ಲೆಸ್ ಯು.